ಬೈಕಾಟ್ ಭಾರತ ವಿರೋಧಿ ಮನಸ್ಥಿತಿ, ಹಿಂದೂ ವಿರೋಧಿ ಮನಸ್ಥಿತಿ ಬೆಳಿಬೇಕು ಅಂತಾದ್ರೆ ಒಂದು ಕಾರಣ ಇರ್ಬೇಕಲ್ವಾ ಸಾದಿಕ್ ಪಾಷಾ ಅವರೇ? ನೋಡಿ ನಾವು ಕಾರಣ ಇರ್ಬೇಕಲ್ಲ. ಅಲ್ಲ, ಒಂದು ಮಾತು, ಬಾಂಗ್ಲಾದೇಶದ ಜಿಹಾದಿ ಮಾನಸಿಕತೆನ ಯಾಕೆ ಬೆಂಬಲ ಮಾಡ್ತಾರೆ? ಏನ್ ಜಗಳ ಇದ್ರೆ ಒಳಗಡೆ ಅಣ್ಣ ತಮ್ಮದರು, ಆಚೆ ಕಂಟ್ರಿ ನಾವು ಹೋಗ್ತಾ ಇರ್ತೀವಿ, ಅವನ ಹಿಂದೂಗೆ ಸಾದಿಕ್ ಪಾಷಾ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಈಗ ನನಗೆ ಒಂದು ದೇಶದ ಮೇಲೆ ಇರಬೇಕಾದಂತ ಕೃತಜ್ಞತಾ ಭಾವನೆ ಇಲ್ಲ ಅಥವಾ ಅದು ಕಡಿಮೆ ಆಗ್ತಾ ಬಂದು ಇವತ್ತು ವಿರೋಧಿ ಭಾವನೆ ಸೃಷ್ಟಿಯಾಗಿದೆ ಅಂತಂದ್ರೆ ಅದ್ರ ಹಿಂದಿರುವಂತ ಶಕ್ತಿಗಳು ಯಾವುದು? ನೋಡಿ ಸರ್, ಆದ್ರೆ ಹಿಂದಿರುವಂತ ಮತಾಂಧ ಮಾನಸಿಕತೆಯನ್ನು ಬೆಳೆಸಿದ್ಯಾರು? ಇದು ಮುಖ್ಯ ಅಲ್ವಾ? ನಮ್ಮ ದೇಶಕ್ಕೆ ಶತ್ರುಗಳು ಜಾಸ್ತಿ ಇದ್ದಾರೆ. ಈಗ ನೋಡಿ, ಇಬ್ಬರು ಇದ್ರು, ಪಾಕಿಸ್ತಾನ, ಒಬ್ಬ ಚೈನಾ. ವಿಷಯ ಅಲ್ಲ ರೀ, ಸತ್ಯ ಹೇಳಿದ್ರೆ ವಿಷಯ ಬಿಟ್ಟು ಮಾಡ್ತಾ ಅಲ್ಲ. ನೋಡಿ ನೋಡಿ, ಈಗ ಬಾಂಗ್ಲಾದೇಶನು ಕಲ್ಚರ್ ನಲ್ಲಿ ನಮ್ಮಲ್ಲಿ ಇಲ್ಲ. ನೋಡಿ, ಯಾವತ್ತು ಇಸ್ಲಾಂ ಧರ್ಮ ಹೇಳಲ್ಲ, ಯಾವತ್ತು ಇಸ್ಲಾಂ ಧರ್ಮ ಹೇಳಲ್ಲ ಅಮಾಯಕರನ್ನು ಸಾಯಿಸಿ ಅಂತ ಹೇಳಲ್ಲ. ಒಬ್ಬ ಮನುಷ್ಯನಿಗೆ ಹೊಡೆದ್ರೆ, ಒಬ್ಬ ಮನುಷ್ಯನಿಗೆ ಸಾಯಿಸಿದ್ರೆ ಇಡೀ ಪ್ರಪಂಚ ಮನುಷ್ಯರಿಗೆ ಸಾಯಿಸಂಗೆ ಇರೋದು. ಒಬ್ಬ ಮನುಷ್ಯನಿಗೆ ಸೇಫ್ ಕೊಟ್ರೆ ಇಡೀ ಪ್ರಪಂಚಕ್ಕೆ ನಾವು ಸೇಫ್ ಮಾಡಂಗೆ. ಆ ತರ ಇಸ್ಲಾಂ ನೋಡಿ ಸಾದಿಕ್ ಪಾಷಾ ಅವರೇ ತೋರಿಸಬೇಡಿ, ಆದ್ರೆ ಫಾಲೋ ಮಾಡ್ತಾ ಇದ್ದಾರೆ. ಮಿಸ್ ಇಂಟರ್ಪ್ರಿಟೇಷನ್ ಆಫ್ ಕುರಾನ್ ಇಡೀ ಜಗತ್ತಿಗೆ ಆಗ್ತಾ ಇರುವಂತ ಸಮಸ್ಯೆ ಮಾಡ್ತಾ ಇದ್ದಾರೆ ಸರ್. ನೋಡಿ, ಎಲ್ಲ ಜಗತ್ತಿಗೆ ಆಗ್ತಾ ಇರುವಂತ ಸಮಸ್ಯೆ ಮಿಸ್ಯೂಸ್ ಆಗ್ತಾ ಇದೆ. ಗೀತಾ ಮೇಲೆ ನಿಜವಾದ ಇಂಟರ್ಪ್ರಿಟೇಷನ್ ಯಾರು ಮಾಡಬೇಕು? ಮಾಡ್ತಾ ಇದ್ದಾರೆ. ನಿಜವಾದ ಇಂಟರ್ಪ್ರಿಟೇಷನ್ ಯಾವುದು? ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ನೋಡಿ, ನಿಜವಾಗ್ಲೂ ನೋಡಿ ಸಾದಿಕ್ ಪಾಷಾ ಅವರೇ, ಸೂರಾ 9 ಆಯಾತ್ 5 ನಾನು ಕೋಟ್ ಮಾಡಬಹುದು. ಇದರ ನಿಜವಾದ ಇಂಟರ್ಪ್ರಿಟೇಷನ್ ಯಾರು ಮಾಡಬೇಕು? ನೋಡಿ ಸರ್, ಯಾರು ಮಾಡಬೇಕು? ಅಲ್ಲ ನೋಡಿ, ಪವಿತ್ರ ಮಾಸ ಮುಗಿದ ನಂತರ ನೀವು ಬಹುದೇವತಾ ವಿಶ್ವಾಸಿಗಳನ್ನ ಕೊಲ್ಲಿ ಅಂತ ಹೇಳೋದು ನಮಗೆ ಇರೋದು. ಅದರ ನಿಜವಾದ ಇಂಟರ್ಪ್ರಿಟೇಷನ್ ಏನು? ನಮಗೆ ಇರೋದು ಒಂದೇ ಅಲ್ಲ. ನಾವು ಇದು ಮಾಡೋದು ನಮ್ಗೆ ನೋಡಿ 33 ಕೋಟಿ ಇಲ್ಲ, ಒಂದೇ ಅಲ್ಲ. ನಮ್ಮ ಇದರಲ್ಲಿ ಇದೆ ಸರ್. ಇದು ಇನ್ನೊಂದು ಏನಂದ್ರೆ, ಅಮಾಯಕರನ್ನು ಕೊಲ್ಲಂತ ಎಲ್ಲಿನೂ ಇಲ್ಲ. ಯುದ್ಧ ಮಾಡಕ್ಕೆ ದುಶ್ಮನ್ ಬಂದ್ರೆ ಅವ್ರಿಗೆ ಬಿಡ್ಬೇಡಿ ಅಂತಿದ್ದೆ. ನಮ್ಮ ಮೇಲೆ ಯುದ್ಧ ಯಾರು ಮಾಡ್ತಾರೆ ಅವ್ರಿಗೆ ಸುಮ್ನೆ ನಾವು ಒಡಪ್ಪ ಅಂತ ಹೇಳಕ್ ಆಗತ್ತಾ? ಇಲ್ಲ ಇಲ್ಲ. ಸಂಜಯ್ ಕುಮಾರ್ ಅವರನ್ನ ಕೇಳ್ತಿಲ್ಲ ಸರ್, ಮಾತಾಡಿ. ಸಾದಿಕ್ ಸಾಹೇಬ್ರೆ, ಒಂದೇ ಸ್ಮಾಲ್ ಕ್ವೆಶ್ಚನ್. ತೌಹೀದ್ ಒನ್ನೆಸ್ ಆಫ್ ಗಾಡ್ ಬಗ್ಗೆ ಮಾತಾಡ್ತೀರಿ, ಆದ್ರೆ ಸೂಫಿಗಳನ್ನ ಕೊಲ್ತಾರೆ ಸುನ್ನಿಯವರು. ನಿಮ್ಮಲ್ಲೇ ಇಷ್ಟೊಂದು ಮತಭೇದ ಆದ್ಮೇಲೆ ಬೇರೆಯವ್ರನ್ನ ಹ್ಯಾಕ್ ಸಾಯಿಸ್ತೀರಿ? ನೋಡಿ, ಇನ್ನೊಂದು ಸಹಿಸೋದಿಲ್ಲ. ನೋಡಿ, ನಾನು ಹೇಳ್ತೀನಿ, 72 ಫಿರ್ಖೆ, ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, 72 ಪಂಗಡಗಳು ಆಗತ್ತೆ, ಫಿರ್ಖೆಗಳು ಆಗತ್ತೆ ಅಂತ ಹೇಳಿದ್ದಾರೆ. ಒಂದೊಂದು ಥರ ಮೈಂಡ್ ಇರುತ್ತೆ. ಆದರೆ ನೋಡಿ, ನಾವು ಎಲ್ಲಿ ಇದು ಹೋದ್ರೇನೋ ಕುರಾನ್ ಅವರ ಹದೀಸ್ ಬಿಟ್ಟು ನಾವು ಮಾತಾಡಬಾರ್ದು. ನಮ್ಮ ಇದು ಕುರಾನ್ನಲ್ಲಿ ಏನಿದೆ, ಹದೀಸ್ನಲ್ಲಿ ಏನಿದೆ, ಯಾವತ್ತೂ ಬೇರೆ ಧರ್ಮನವ್ರಿಗೆ ತೊಂದರೆ ಕೊಡಿ ಅಂತ ಇಲ್ಲ. ಅವನು ಯಾರು ಕುರಾನ್ ಹದೀಸ್ ಬಿಟ್ಟು ಅವನು ಮನುಷ್ಯದ ಮೇಲೆ ದೌರ್ಜನ್ಯ ಮಾಡ್ತಾನೆ, ಅವನು ಮುಸಲ್ಮಾನ್ ಅಲ್ಲ ಅಂತ ನಾವು ಫತ್ವಾ ಕೊಡ್ತೀವಿ. ಬೇಕಂದ್ರೆ ಇವ್ರಿಗೂ ಫತ್ವಾ ಕೊಡ್ಬೇಕು, ಇವ್ರು ಮುಸಲ್ಮಾನ್ ಅಲ್ಲ. ಒಬ್ಬ ನನಗೆ ಸಾದಿಕ್ ಪಾಷಾ ಅವರಿಂದ ನೇರ ಆನ್ಸರ್ ಬೇಕು. ನಾನು ಕುರಾನ್ನ ಒಂದು ಕೋಟ್ ಮಾಡಿದೆ, ಸೂರಾ 9 ಆಯಾತ್ 5 ಅಂತ. ಬಹುದೇವತಾ ವಿಶ್ವಾಸಿಗಳನ್ನ ಪವಿತ್ರ ಮಾಸ ಮುಗಿದ ನಂತರ ಕಂಡಲ್ ಕೊಲ್ಲಿ ಅಂತ ಹೇಳುತ್ತದೆ. ಇಲ್ಲ ಸರ್, ಅದಕ್ಕೆ ಬೇರೆ ನೀವು ಇಂಟರ್ಪ್ರಿಟೇಷನ್ ಇದೆ ನಿಮ್ಮದು. ಅದು ಯುದ್ಧದ ಸಂದರ್ಭಕ್ಕೆ ಮಾಡಿದಂತ ಶ್ಲೋಕ ಅಥವಾ ಸೂತ್ರ ಅಂತ ಹೇಳ್ತೀನಿ. ಇದನ್ನ ಮದ್ರಾಸದಲ್ಲಿ ಬೋಧಿಸಿದ್ರೆ, ಬಾಂಗ್ಲಾದಲ್ಲಿ ಮದ್ರಾಸದಲ್ಲಿ ಬೋಧಿಸಿದ್ರೆ ಅವನಿಗೆ ಕೊಲ್ಲಬೇಕು ಅಂತ ಅನ್ಸೋದು, ನನ್ನ ಪಕ್ಕದಲ್ಲಿ ಇರುವಂತ ಹಿಂದೂವನ್ನು ಕೊಲ್ಲಬೇಕು ಅಂತ ಅನ್ಸೋದು. ಬೋಧಿಸಿದ ಪರಿಣಾಮ ಇವತ್ತು ಬಾಂಗ್ಲಾದೇಶದಲ್ಲಿ ಅಲ್ಲಿ ಹಿಂದೂಗಳು ಅದೇ ಕುರಾನ್ ಹೇಳುತ್ತೆ, ಮುಸ್ಲಿಮರು ಅಲ್ಲದವರು ಕುಂಕುಮ ಹಾಕುವಂಗಿಲ್ಲ, ಯಾವುದೇ ಆಚರಣೆ ನಿಷೇಧ ಇದೆ. ಒಂದು ನಿಮಿಷ, ಅದೇ ಕುರಾನ್ ಹೇಳ್ತೆ, ಲಕುಂ ದೀನುಕುಂ ವಲಿಯುದ್ದೀನ್, ನಿಮ್ಮ ಧರ್ಮ ನಿಮಗೆ ರೆಸ್ಪೆಕ್ಟ್, ನಮ್ಮ ಧರ್ಮ ನಮಗೆ. ನಾವು ಬೇರೆ ಧರ್ಮಕ್ಕೆ ನಾವು ಬೆಲ್ ತೋರ್ಸಂಗಿಲ್ಲ. ಅದನ್ನು ಸತ್ಯ ಇದೆ. ನೀವು ಹೇಗೆ ಮದ್ರಾಸದಲ್ಲಿ ನೀವು ಒಂದ್ಸಲ ನನ್ನ ಜೊತೆಯಲ್ಲಿ ಮದ್ರಸಕ್ಕೆ ಬನ್ನಿ, ಅಲ್ಲಿ ಹೇಳ್ತಾ ಇರ್ಬೋದು, ಅಲ್ಲಿ ಮದ್ರಸಗಳಿಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಮದ್ರಸಾ ಹೆಸರು ತಕೊಂಡು ಆತಂಕವಾದಿ ಟೆರರಿಸ್ಟ್ ಕ್ಯಾಂಪ್ ನಡೀತಾ ಇರ್ಬೋದು ಅಲ್ಲಿ. ಆದ್ರೆ ನಮ್ಮ ಧರ್ಮದಲ್ಲಿ ಇಲ್ಲದ ಕೆಲಸ ಮಾಡ್ತಾರಲ್ಲ, ಅವನು ಮುಸಲ್ಮಾನ್ ಅಲ್ಲ, ಅವ್ರನ್ನು ಹೇಳ್ಬೇಕು. ಖಂಡನೆ ಮಾಡಿ. ಒಂದ್ ನಿಮಿಷ ಮೋಹನ್ ಗೌಡ್ರೆ, ಸಾದಿಕ್ ಪಾಷಾ ಅವರೇ, ತಾವು ಮದ್ರಾಸದಲ್ಲಿ ಅಂತ ಆಕ್ಟಿವಿಟೀಸ್ ಆಗಲ್ಲ ಅಂತ ಹೇಳಿದ್ರಿ, ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಮದ್ರಾಸ ಸೂಬಾನ್ ಅಲ್ಲ, ಮರ್ಕಜ್ ಸೂಬಾನ್ ಅಲ್ಲ.
ಎಲ್ಲಿ? ಅದರ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಮೇಲೆ, ಅಲ್ಲಿ ಏನಾಗ್ತಿತ್ತು? ಎಲ್ಲಿ? ಪಾಕಿಸ್ತಾನದ ಮರ್ಕಜ್ ಸುಬಾನದ ಮೇಲೆ ಪಾಕಿಸ್ತಾನದಲ್ಲಿ ದಾಳಿ ಮಾಡಿದ್ದು ಅದು terrorist ಮದ್ರಾಸನೆ. terrorist ಅಲ್ಲಿ country ಏನಾಗ್ತಿತ್ತು? ಅದು. ಟೆರರಿಸ್ಟ್ ಕ್ಯಾಂಪ್ terrorist ಆಗ್ತಿತ್ತು. country ಅದು. ಟೆರರಿಸ್ಟ್ ಕ್ಯಾಂಪ್ ಅಲ್ಲ, ಆಗ್ತಿತ್ತು. ಮತ್ತೆ terrorist country. ಬಾಂಗ್ಲಾದೇಶದಲ್ಲಿ ಎಲ್ಲಿ ಏನಾಗ್ತಿಲ್ಲ ಅಂತ ಎಲ್ಲಿ ಹೆಂಗ್ ಹೇಳ್ತೀರಿ terrorist ನೀವು? ಇದ್ದಾರೆ, ಹುಡುಕಿ ಬಾಂಗ್ಲಾದೇಶದಲ್ಲಿ ಏನೂ ಆಗಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಅವ್ನ ದೇವಸ್ಥಾನದಲ್ಲಿ ಇಲ್ಲಿ ಯಾರನ್ನ ಇಲ್ಲಿ ಟೆರರಿಸ್ಟ್ ಎಲ್ಲಿ ಇರ್ತಾರೆ ಅಲ್ಲಿ ಹುಡುಕಿ ಸಾಯಿಸ್ಬೇಕು. ಈಗ ಅದು ಬಾಂಗ್ಲಾದೇಶ ಇವತ್ತು- ನೆಕ್ಸ್ಟ್ ಟೆರರಿಸ್ಟ್ ಕಂಟ್ರಿ ಆಗತ್ತೆ, ಇದು ಬರ್ದಿಟ್ಕೊಳ್ರಿ. ಎಸ್ ಎಸ್ ಖಂಡಿತ. ನೆಕ್ಸ್ಟ್ ಹಬ್ ಬಾಂಗ್ಲಾದೇಶ್ ಟೆರರಿಸಮಿಗೆ. ಇವತ್ತು ದುರಂತ Yes, ಅಂತ ಹೇಳಿದ್ರೆ ಈ ಮಾನಸಿಕತೆ ಏನು ಬಾಂಗ್ಲಾದೇಶದಲ್ಲಿ ಈ ತರ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇಷ್ಟೆಲ್ಲ ಆಕ್ರಮಣ ನಡೀತಾ ಇದೆ. ದುರಂತ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇವತ್ತು ಈ ಬಾಂಗ್ಲಾದೇಶಿ ಟೆರರಿಸ್ಟ್ಗಳು ಬೆಂಗಳೂರಿನಲ್ಲೇ ಸುಮಾರು ಒಂದು 60ಕ್ಕೂ ಹೆಚ್ಚು ಬಾಂಗ್ಲಾದೇಶಿ ಮೂಲದ ಟೆರರಿಸ್ಟ್ಗಳನ್ನು ಬೆಂಗಳೂರು ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಆ ಮಾನಸಿಕತೆ ಇವತ್ತು ಬರ್ತಾ ಇದೆ. 5 ಕೋಟಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ, 20 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಕೇವಲ ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಬೇರೆ ಬೇರೆ ದೇಶ ವಿರೋಧಿ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅವರಿಗೆ ಆಧಾರ್ ಕಾರ್ಡ್ ಸಿಗ್ತದೆ, ರೇಷನ್ ಕಾರ್ಡ್ ಸಿಗ್ತದೆ, ಸಿಟಿಜನ್ಶಿಪ್ ಸಿಗ್ತದೆ, ಎಲ್ಲ ಸಿಗ್ತಾ ಇದೆ, ಶೆಲ್ಟರ್ ಸಿಗ್ತಾ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಮಗ್ಗಲಲ್ಲ, ನಮ್ಮ ಒಳಗಡೆನೆ ಇವತ್ತು ಟೆರರಿಸ್ಟ್ಗಳನ್ನು ನಾವು ಸಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನಂತ ಹೇಳಿದ್ರೆ ಈ ಮಾನಸಿಕತೆ ಈ ಒಂದ್ ಕಡೆ ನೇರವಾಗಿ ಆಂತರಿಕವಾಗಿ ಮಾಡ್ತಿದೆ, ಮತ್ತೊಂದು ಕಡೆ ಅದನ್ನ ಸಮರ್ಥನೆ ಮಾಡುವಂತ ಸ್ಲೀಪರ್ ಸೆಲ್ಗಳು ಬೇರೆ ಬೇರೆ ರೋಹಿಂಗ್ಯಗಳ ಪರವಾಗಿ ಇಲ್ಲಿ ರ್ಯಾಲಿ ಆಗುತ್ತೆ, ಭಾರತನ ಧರ್ಮಛತ್ರ ಮಾಡ್ರಿ ಅನ್ನೋ ರೀತಿಯಲ್ಲಿ ಯಾಚಿಕೆ ಆಗುತ್ತೆ. ಕೊಡಿ ಅವರಿಗೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ವರ್ಕ್ ಪರ್ಮಿಟ್ ಕೊಡಬೇಕು, ಅವ್ರ ಮಾನವೀಯತೆ ಆಧಾರದ ಮೇಲೆ ಭಾರತದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮವರೇ ಹೋಗಿ ಇವತ್ತು ಯಾಚಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ಮಾನಸಿಕತೆಗಳು ಒಂದು ರೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಭಾರತದಲ್ಲೇ ಭಾರತವನ್ನ ಬಾಂಗ್ಲಾದೇಶವನ್ನಾಗಿ ಮಾಡ್ಲಿಕ್ಕಾಗಿ ಆ ಮಾನಸಿಕತೆಯನ್ನು ಇಲ್ಲಿ ಸಾಕುವರು ಅತ್ಯಂತ ಅಪಾಯಕಾರಿ. ಈ ಮಾನಸಿಕತೆ ಬಗ್ಗೆ ನಾನು ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.